ಕೆ.ಎಸ್. ಭಗವಾನ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ದಶರಥನಿಗೆ ಹುಟ್ಟಿಲ್ಲವಂತೆ. ರಾಮನ ತಂದೆ ದಶರಥ ಅಲ್ಲ ಅಂತ ಹೇಳೋಕೆ ಹೊರಟಿರೋ ನೀವು ಯಾವ ಉದ್ದೇಶ ಇಟ್ಟುಕೊಂಡು ಈ ಮಾತನ್ನು ಆಡ್ತಾ ಇದ್ದೀರಾ? ಏನನ್ನ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀರಾ? ನಿಜವಾಗ್ಲೂ ರಾಮಾಯಣ ನಡೆದಿಲ್ಲ ಅಂತ ಇದೇ ಭಗವಾನರು ಹೇಳ್ತಾರೆ. ಇವ್ರ ವಿಚಾರದಲ್ಲಿ ಒಂದು ನಗಬೇಕು ಅಳಬೇಕು ಗೊತ್ತಾಗಲ್ಲ. ರಾಮಾಯಣ ನಡೆದಿಲ್ಲ ಅನ್ನೋದಾದರೆ ಅವನು ಯಾರ ಮಗ ಆದರೆ ನಿಮಗೇನ್ರಿ? ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ, ಹೊಸದಿಗಂತ ಡಿಜಿಟಲ್ ಚಾನಲ್ನ ಕಾರ್ಯಕಾರಿ ಸಂಪಾದಕ. ಕೆ.ಎಸ್. ಭಗವಾನ್ ಅವರ ಹೆಸರನ್ನು ನೀವೆಲ್ಲರೂ ಕೇಳಿದ್ದೀರಿ. ಇವ್ರ ವಿಚಾರನ ಆದಷ್ಟು ಮಾತಾಡಬಾರ್ದು ಅಂದ್ಕೊಂಡಷ್ಟು ಮಾತಾಡಬೇಕಾದ ಅನಿವಾರ್ಯತೆ ಬಂದ್ಬಿಡ್ತದೆ ನೋಡಿ. ಯಾಕಂದರೆ ಇವರಿಗೆಲ್ಲ ತಾವು ಹೇಗೆ ಸುದ್ದಿಯಲ್ಲಿರೋದು ಅನ್ನುವಂಥದ್ದು ಆ ಗುಣ ಕರತಲಾಮಲಕ, ಅದನ್ನು ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ. ಹಾಗಾಗಿ ಕೆ.ಎಸ್. ಭಗವಾನ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಏಕೆ ಸುದ್ದಿಯಲ್ಲಿದ್ದಾರೆ? ಶ್ರೀರಾಮ, ನಾನು ಹೇಳ್ತಾ ಇರೋದು ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ದಶರಥನಿಗೆ ಹುಟ್ಟಿಲ್ಲವಂತೆ. ಇದು ಒಂದು ಇವರ ಹೊಸ ಸಂಶೋಧನೆ. ಹರಿಹರದಲ್ಲಿ ಒಂದು ಸಮಾರಂಭದಲ್ಲಿ ಮಾತಾಡ್ತಾ ತಮ್ಮ ಈ ಜ್ಞಾನೋದಯದ ಮಾತುಗಳನ್ನು ಭಗವಾನವರು ಆಡಿದ್ದಾರೆ. ರಾಮ ಪುರೋಹಿತರೊಬ್ಬರಿಗೆ ಹುಟ್ಟಿದ್ದು, ದಶರಥನಿಗೆ ಹುಟ್ಟಿದ್ದಲ್ಲ. ಈ ಬಗ್ಗೆ ನನ್ನ ಹತ್ರ ಪುರಾವೆಗಳಿದೆ ಅನ್ನುವಂಥ ಮಾತನ್ನು ಕೆ.ಎಸ್. ಭಗವಾನ್ ಅವರು ಆಡಿದ್ದಾರೆ. ಜೊತೆಗೆ ಇದೇ ರೀತಿಯ ಇನ್ನೊಂದು ಮಾತನ್ನು ಅವರು ಆಡಿದ್ದಾರೆ. ಪಂಚಪಾಂಡವರು ಅವರ ತಂದೆ ಪಾಂಡು ಅಂತ ಏನು ಹೇಳ್ತೀವಿ, ಅವರಿಗೆ ಹುಟ್ಟಿದವರಲ್ಲ, 5 ಜನ ದೇವತೆಗಳಿಗೆ ಹುಟ್ಟಿದವರು. ಸೊ ಮನುಷ್ಯರನ್ನು ಮನುಷ್ಯರಾಗಿ ನೋಡದೇ ಇರುವಂತಹ ಪುರಾಣಗಳು ನಮಗೆ ಯಾಕೆ ಬೇಕು? ಮನುಸ್ಮೃತಿಯಲ್ಲಿ ಈ ರೀತಿಯ ಮನುಷ್ಯರನ್ನು ವೈಭವೀಕರಿಸಿ ತೋರಿಸಲಾಗ್ತಾ ಇದೆ. ಕೆಲವರು ಮನುಸ್ಮೃತಿಯನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ದಾರೆ, ಅದ್ರ ಪ್ರಕಾರನೇ ನಾವು ಆಡಳಿತ ನಡೆಸ್ತೀವಿ ಅಂತ ಕುಣಿತಾ ಇದ್ದಾರೆ. ಈ ಥರದ ಮಾತುಗಳನ್ನು ಅವರು ಎಂದಿನಂತೆ ಹೇಳ್ತಾ ಹೋಗ್ತಾರೆ. ನಾನು ಇಲ್ಲಿ ರಾಮನ ಬಗ್ಗೆ ಕೆ.ಎಸ್. ಭಗವಾನ್ ಆಡಿರುವ ಮಾತನ್ನಷ್ಟೇ ತಗೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ಹಿಂದೆನೂ ಸಹ ಭಗವಾನ್ ಒಂದು ಮಾತನ್ನು ಆಡಿದರು. ರಾಮ ಮಾಂಸಾಹಾರಿ. ಸಾಕಷ್ಟು ದೊಡ್ಡ ವಿವಾದ ಆಗಿತ್ತು. ಎಲ್ಲ TV ಚಾನಲ್ಗಳಲ್ಲಿ, ಎಲ್ಲ ಮಾಧ್ಯಮಗಳಲ್ಲಿ ಭಗವಾನರ ಫೋಟೋ ಬಂದಿತ್ತು. ಅವರನ್ನು ಮಾತಾಡ್ಸೋಕ್ಕೆ ಮೈಕ್ಗಳು ಮುಗಿಬಿದ್ದಿದ್ವು. ಅಷ್ಟಕ್ಕೆ ಭಗವಾನರು ಸಾಕಷ್ಟು ಖುಷಿಯಾಗಿತ್ತು. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತಹ ಮಾಂಸಂ ಅನ್ನುವಂಥ ಪದ, ಆಮಿಷಂ ಅನ್ನುವಂಥ ಪದ, ಇಂಥ ಪದಗಳ ಅರ್ಥ ಬೇರೆ 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 ರೀತಿಯದ್ದಾಗಿರುತ್ತೆ. ಒಬ್ಬೊಬ್ಬರು ತಮಗೆ ಬಂದಂಥ ರೀತಿಯಲ್ಲಿ ಅರ್ಥೈಸಿಕೊಂಡು ರಾಮ ಮಾಂಸಾಹಾರಿನೋ ಸಸ್ಯಾಹಾರಿನೋ ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಇವತ್ತು ರಾಮ ಮಾಂಸಾಹಾರಿನೋ ಸಸ್ಯಾಹಾರಿನೋ ಅಂತ ಪ್ರೂವ್ ಮಾಡೋಕ್ಕೆ ಬಂದಿಲ್ಲ. ನಾನಿಲ್ಲಿ ಪ್ರೂವ್ ಮಾಡೋಕ್ಕೆ ಬಂದಿರೋದು ಕೆ.ಎಸ್. ಭಗವಾನ್ರಂಥವರ ಪ್ರಗತಿಪರರು ಅಂತ ಹೇಳಿಕೊಳ್ಳುವಂತಹ, ಚಿಂತಕರು ಅಂತ ಹೇಳಿಕೊಳ್ಳುವಂಥವರ ಗೋಸುಂಬೇತನವನ್ನು. ಸೊ ಹಾಗಾಗಿ ಭಗವಾನರಿಗೆ ಕೆಲವೊಂದು ಪ್ರಶ್ನೆಗಳು, ಅವರೇನು ಇದಕ್ಕೇನು ಉತ್ತರ ಕೊಡಬೇಕಾಗಿಲ್ಲ, ನಾನು ಅವರಿಂದ ಉತ್ತರ ಬಯಸೋದು ಇಲ್ಲ, ಯಾರೂ ಕೂಡ ಬಯಸಲ್ಲ. ಆದರೂ ಕೆಲವೊಂದು ಪ್ರಶ್ನೆಗಳು ನಮ್ಮ ವೀಕ್ಷಕರ ಸಲುವಾಗಿ ನಾನು ಎತ್ತಾ ಇದ್ದೇನೆ. ರಾಮ ಸಸ್ಯಾಹಾರಿ ಆದ್ರೇನು, ಮಾಂಸಾಹಾರಿ ಆದ್ರೇನು? ನಿಮಗೇನು ಕಷ್ಟ? ರಾಮ ಮಾಂಸಾಹಾರಿ ಆಗಿಬಿಟ್ರೆ ಒಳ್ಳೆಯವನು, ಸಸ್ಯಾಹಾರಿ ಆಗಿಬಿಟ್ರೆ ಕೆಟ್ಟವನು ಅಂತ ನಿಮ್ಮ ಅಭಿಪ್ರಾಯನ? ಸಸ್ಯಾಹಾರಿಗಳು ಒಳ್ಳೆಯವರು, ಮಾಂಸಾಹಾರಿಗಳು ಕೆಟ್ಟವರು ಅನ್ನುವಂಥದ್ದು ಸಮಾಜದಲ್ಲಿರುವ ಅಭಿಪ್ರಾಯನ? ಪ್ಯೂರ್ ಸಸ್ಯಾಹಾರಿಗಳು ಈ ಪ್ರಪಂಚದ ಮೇಲೆ ಇರೋದಕ್ಕೆ ಲಾಯಕ್ಕೇ ಇಲ್ಲ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯನ? ಈಗ ದಶರಥ ಪುರೋಹಿತ ವಿಚಾರಕ್ಕೆ ಬರೋಣ. ರಾಮನ ತಂದೆ ದಶರಥ ಅಲ್ಲ ಅಂತ ಹೇಳೋಕೆ ಹೊರಟಿರೋ ನೀವು ಯಾವ ಉದ್ದೇಶ ಇಟ್ಟುಕೊಂಡು ಈ ಮಾತನ್ನು ಆಡ್ತಾ ಇದ್ದೀರಾ? ಏನನ್ನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀರಾ? ರಾಮ, ಸಾವಿರಾರು ವರ್ಷಗಳ ಹಿಂದಿನ ರಾಮ ದಶರಥನ ಮಗ ಆದ್ರೇನು, ಪುರೋಹಿತನ ಮಗ ಆದ್ರೇನು? ಇದರಿಂದ ನಿಮಗೆ ಆಗುವ ಕಷ್ಟ ಏನು? ಈಗ ರಾಮ ಪುರೋಹಿತನ ಮಗನಾದ್ದರಿಂದ ಅವನನ್ನು ನೀವು ಒಪ್ತೀರೋ ಇಲ್ವೋ? ನಿಮಗೆ ರಾಮ ದಶರಥನ ಮಗ ಅನ್ನೋದನ್ನು ಯಾಕೆ ನಂಬೋಕೆ ಆಗ್ತಾ ಇಲ್ಲ? ಈ ಜ್ಞಾನೋದಯ ನಿಮಗೆ ಯಾವಾಗ ಆಯಿತು? ಈ ಪ್ರಶ್ನೆಗಳನ್ನು ನಾನು ನಮ್ಮ ವೀಕ್ಷಕರ ಮುಂದೆ ಇಡ್ತಾ ಇದ್ದೇನೆ.
ಈ ಪ್ರಶ್ನೆಗಳಿಗೆ ಭಗವಾನ್ ಆಗಿರ್ಬೋದು ಅಥವಾ ಇನ್ಯಾರೇ ಪ್ರಗತಿಪರರಾಗಿರ್ಬೋದು ಉತ್ತರ ಕೊಡಬೇಕು ಅಂತ ನಾನು ಬಯಸೋದೂ ಇಲ್ಲ. ಆದರೆ ಈ ಪ್ರಶ್ನೆಗಳಂತೂ ಖಂಡಿತವಾಗಿ ಎತ್ತಲೇಬೇಕಾಗತ್ತೆ. ಸೊ ಈ ಪ್ರಶ್ನೆಗಳನ್ನು ನಾನು ಎತ್ತಿರುವ ಉದ್ದೇಶ ಏನು ಗೊತ್ತಾ? ಈ ರೀತಿಯ ಹೇಳಿಕೆಗಳನ್ನು ಈ ಸೋಕಾಲ್ಡ್ ಪ್ರಗತಿಪರರು ಯಾಕೆ ಕೊಡ್ತಾರೆ? ಅವರ ಉದ್ದೇಶಗಳೇನು? ರಾಮ ದಶರಥನ ಮಗ ಅಲ್ಲ ಅಂತ ಹೇಳೋದ್ರ ಮುಖಾಂತರ ಇವರು ಏನನ್ನು ಹೇಳೋಕ್ಕೆ ಹೊರಟಿದ್ದಾರೆ? ಯಾವ ಸಂದೇಶವನ್ನು ಭಾರತದ ಜನಕ್ಕೆ ಕೊಡೋದಕ್ಕೆ ಹೊರಟಿದ್ದಾರೆ? ರಾಮ ಮಾಂಸಾಹಾರಿ ಅಂತ ಹೇಳೋದ್ರ ಮುಖಾಂತರ ಇವರು ಏನನ್ನು ಹೇಳೋದಕ್ಕೆ, ಏನನ್ನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ? ಇವರ ಹಿಡನ್ ಅಜೆಂಡಾ ಏನು? ವೆರಿ ಸಿಂಪಲ್. ಭಾರತೀಯರು ನಂಬುವಂತಹ ಯಾವುದೇ ಪುರಾತನ ಸಾಹಿತ್ಯವನ್ನು, ಪರಂಪರೆಯನ್ನು, ಆ ಮೇಲಿನ ಭಾರತೀಯರ ನಂಬಿಕೆಗೆ ಘಾಸಿ ಮಾಡೋದೇ ಇವರ ಉದ್ದೇಶ. ಈ ರೀತಿ ಹೇಳೋದ್ರ ಮುಖಾಂತರ, ಈ ರೀತಿ ಪದೇ ಪದೇ ಹೇಳೋದ್ರ ಮುಖಾಂತರ ರಾಮನನ್ನು ಯಾರೂ ಪೂಜಿಸಬಾರದು, ಕೃಷ್ಣನನ್ನು ಯಾರೂ ಗೌರವಿಸಬಾರದು, ರಾಮ ಕೃಷ್ಣರು ಈ ಭಾರತೀಯ ನೆಲದಿಂದ ಮರೆಯಾಗಿ ಹೋಗ್ಬಿಡಬೇಕು, ಅದಾದ ನಂತರದಲ್ಲಿ ತಮ್ಮ ಆಮದು ಮಾಡಿಕೊಂಡಂತಹ ಸಿದ್ಧಾಂತಗಳಷ್ಟೇ ಭಾರತದಲ್ಲಿ ಉಳಿಬೇಕು, ಭಾರತೀಯರಲ್ಲಿ ಒಂದು ರೀತಿಯ ಕೀಳರಿಮೆ ಬೆಳಿಬೇಕು, ಕೀಳರಿಮೆಯಲ್ಲಿ ಒದ್ದಾಡಿಕೊಂಡು ಭಾರತೀಯರು ಮತ್ತೆ ವಿದೇಶಿ ಸಿದ್ಧಾಂತಕ್ಕೋ ಮತ್ತೊಂದು ಯಾವುದಾದರೂ ಇಸಮ್ಗೋ ಗುಲಾಮರಾಗಬೇಕು. ಇದು ಇವರ ಉದ್ದೇಶ. ಬ್ರಿಟಿಷರು ಮಾಡಿದ್ದು ಇದನ್ನೇ. ಇವರೆಲ್ಲರೂ ಬ್ರಿಟಿಷರ ಸಂತತಿ ಅಲ್ವಾ? ಸೊ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ನಾನು ಇನ್ನೊಂದು ಕುತೂಹಲವಾದಂಥ, ನನಗೆ ಇವರ ವಿಚಾರದಲ್ಲಿ ಒಂದು ನಗಬೇಕು ಅಳಬೇಕು ಗೊತ್ತಾಗಲ್ಲ. ರಾಮಾಯಣ ಅನ್ನುವಂಥದ್ದು ನಡೆದಿಲ್ಲ. ರಾಮಾಯಣ ಅನ್ನುವಂಥದ್ದು ಒಂದು ಗ್ರಂಥ, ಒಂದು ಮಹಾಕಾವ್ಯ. ನಿಜವಾಗ್ಲೂ ರಾಮಾಯಣ ನಡೆದಿಲ್ಲ ಅಂತ ಇದೇ ಭಗವಾನರು ಹೇಳ್ತಾರೆ. ರಾಮಾಯಣ ನಡೆದಿಲ್ಲ ಅನ್ನೋದಾದರೆ ಅವನು ಯಾರ ಮಗ ಆದರೆ ನಿಮಗೇನ್ರಿ? ರಾಮಾಯಣ ನಡೆದಿಲ್ಲ ಅನ್ನೋದಾದರೆ ಅವನು ಸಸ್ಯಾಹಾರಿ ಆದ್ರೇನು, ಮಾಂಸಾಹಾರಿ ಆದ್ರೇನು, ಅದರಿಂದ ನಿಮಗೇನು ಕಷ್ಟ? ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ಹೀಗೆಲ್ಲ ಮಾತಾಡೋಕ್ಕೆ ಮುಂಚೆ ನಿಜವಾಗಿಯೂ ರಾಮಾಯಣ ನಡೆದಿದ್ದೋ ಇತಿಹಾಸವೋ ಪುರಾಣವೋ ಅದನ್ನು ಮೊದಲು ಕ್ಲಾರಿಫೈ ಮಾಡಿ. ಈಗಿನ ನಿಮ್ಮ ಹಳೆ ಹೇಳಿಕೆಗಳನ್ನು ನೋಡಿದ್ರೆ ರಾಮಾಯಣ ಒಂದು ಕಾವ್ಯ, ಆ ಥರದ್ದು ಏನೂ ನಡೆದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಹಾಗಿದ್ಮೇಲೆ ಈ ನಿಮ್ಮ ಎಲ್ಲ ಹೇಳಿಕೆಗಳು ಏನು, ನಿಮ್ಮ ಪದಪುಂಜಗಳನ್ನು ಬಳಸಿ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೀರಲ್ಲ, ಅದಕ್ಕೆಲ್ಲ ಅರ್ಥನೇ ಇಲ್ವಲ್ರಿ? ವಾಲ್ಮೀಕಿ ಒಂದು ರೀತಿಯ ರಾಮನನ್ನು ಬರೆದ್ರೆ ಕುವೆಂಪು ಒಂದು ರೀತಿಯ ರಾಮನನ್ನು ಬರೀತಾರೆ. ಇಂಡೋನೇಷ್ಯಾದಲ್ಲಿರುವಂಥ ರಾಮನ ವ್ಯಕ್ತಿತ್ವ ಬೇರೆ ಆಗ್ತದೆ, ಇಲ್ಲಿನ ಅಸ್ಸಾಂನಲ್ಲಿರುವಂಥ ರಾಮನ ವ್ಯಕ್ತಿತ್ವ ಬೇರೆ ಆಗ್ತದೆ, ತಮಿಳುನಾಡಿನಲ್ಲಿ ರಾಮನ ವ್ಯಕ್ತಿತ್ವ ಬೇರೆ ಆಗ್ತದೆ. ನಿಮ್ಮ ಪ್ರಕಾರ ಅದು ನಡೆದೇ ಇಲ್ಲ, ಅದೆಲ್ಲ ಬರೀ ಬೇರೆ ಬೇರೆಯವರು ಅದನ್ನು ಬರೆದಿರುವಂಥ ಗ್ರಂಥಗಳು ಅಂತ ಹೇಳೋದಾದರೆ ಯಾಕೆ ರಾಮಾಯಣದ ಬಗ್ಗೆ, ರಾಮನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊತೀರಿ ನೀವು? ಯಾವುದೇ ಮಹಾಗ್ರಂಥಗಳ ಪಾತ್ರಗಳ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಸ್ನೇಹಿತರೆ, ಇವರಿಗೆ ಬೇಕಾಗಿರೋದು ರಾಮನ ಬಗ್ಗೆನ ಕಾಳಜಿನೂ ಅಲ್ಲ, ಕೃಷ್ಣನ ಬಗ್ಗೆನ ಗೌರವವೂ ಅಲ್ಲ. ರಾಮ ಏನಾದ್ರೇನು, ಕೃಷ್ಣ ಏನಾದ್ರೇನು, ಇದು ಯಾವುದಕ್ಕೂ ಇವ್ರು ಕ್ಯಾರೆ ಅನ್ನೋರಲ್ಲ. ಇವ್ರಿಗೆ ಅವು ಯಾವೂ ಬೇಕಾಗೂ ಇಲ್ಲ. ನಾನು ಆಗಲೇ ಹೇಳಿದಾಗೆ ಇವರಿಗೆ ಬೇಕಾಗಿರೋದು ಭಾರತೀಯರು ಕೀಳರಿಮೆಯಿಂದ ನಲಗಬೇಕು. ಅದರಲ್ಲೂ ಮುಖ್ಯವಾಗಿ ಹಿಂದೂಗಳು ತಮ್ಮ ಪುರಾತನ ಸಂಸ್ಕೃತಿಯ ಬಗ್ಗೆ ಒಂದು ರೀತಿಯ ಅಸಡ್ಡೆಯನ್ನು, ಅಸಹ್ಯವನ್ನು ಬೆಳೆಸ್ಕೊಳ್ಬೇಕು. ಆ ಮುಖಾಂತರ ನಮ್ಮ ಪರಂಪರೆಯ ಗಟ್ಟಿ ಬೇರುಗಳು ನಾಶವಾಗಬೇಕು. ಈ ಉದ್ದೇಶ ಇಟ್ಕೊಂಡೇ ಭಗವಾನ್ರಂಥವರು ಇಂಥ ಹೇಳಿಕೆಗಳನ್ನು ಸದಾ ನೀಡ್ತಾರೆ. ಭಾರತೀಯರು ಇಂಥವರ ಬಗ್ಗೆ ಎಚ್ಚರವಾಗಿರಬೇಕು.